ಮುಂಜಾನೆ ವೇಳೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಪ್ರಾರಂಭಿಸೋಣ. ಕರ್ತನೇ, ಈ ಸಮಯಕ್ಕೋಸ್ಕರ ಸ್ತೋತ್ರ ರಾಜನೇ. ದೇವರೇ, ಕಳೆದ ರಾತ್ರಿಯನ್ನು ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ಒಂದು ಹೊಸ ದಿನವನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ದೇವರೇ, ಕೃತಜ್ಞತಾ ಸ್ತುತಿಯುಳ್ಳ ಸ್ವಾಮಿ ನಿನ್ನ ಮಂದಿರ ದ್ವಾರಗಳಿವೆ, ಕೀರ್ತನೆಯುಳ್ಳ ಸ್ವಾಮಿ ನಿನ್ನ ಅಂಗಳದಲ್ಲಿ ಬರ್ತೇವೆ ಸ್ವಾಮಿ. ದೇವರೇ, ನೀನು ಒಬ್ಬನೇ ರಾಜನೇ, ಒಳ್ಳೆಯ ತಂದೆಯಾಗಿದೆಯಾ ನಮ್ಮ ಜೀವಿತದಲ್ಲಿ ಸ್ವಾಮಿ. ಯಾವಾಗಲೂ ಕರ್ತನೆ ಸುಖ ಹಿತವನ್ನೇ ಬಯಸುವಂತಹ ದೇವರು ನೀನು ಒಬ್ಬನೇ ಆಗಿದೆಯಾ ರಾಜನೇ. ದೇವರೇ, ಈ ಸಮಯ
ಹೀಗೆ ಇರುತ್ತಲ್ಲ, ಆತನ ಕೃಪೆಯು ನಮಗೆ ದಿನ ದಿನವೂ ಹೊಸ ಹೊಸದಾಗಿ ದೊರಕುತ್ತದೆ ಎಂಬುದಾಗಿ. ಇಂದು ನಾವು ಬದುಕಿ ಉಳಿದಿದ್ದೇವೆ ಅಂದ್ರೆ ಅದು ಆತನ ಶುದ್ಧ ಕೃಪೆ ಆಗಿದೆ. ಆತನ ಕೃಪೆಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ, ಇದುವರೆಗೂ ನನ್ನ ನಡೆಸಿದ್ದು ಅಪ್ಪ ನಿನ್ನ ಕೃಪೆಯೇ, ಇನ್ನು ಮುಂದೆಯೂ ಕರ್ತನೆ ನನ್ನ ನಡೆಸುವಂತದ್ದು ರಾಜನೇ ನಿನ್ನ ಕೃಪೆಯೇ ಎಂದು ಆತನಿಗೆ ಕೃತಜ್ಞತಾ ಸ್ತುತಿಗಳನ್ನು ಗಾಯನ ಮಾಡುತ್ತೇನೆ. ಇದುವರೆಗೂ ನನ್ನ ನಡೆಸಿದ್ದು
ನಡೆಸುವುದು ಕರ್ತನೆ ನಮ್ಮನ್ನು ಒಪ್ಪಿಸಿಕೊಂಡು ಬೇಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡಿದರೆ ತಂದೆ. ಹಾಲೆಲೂಯ. ದೇವರು ನಮ್ಮನ್ನು ಈ ಒಂದು ಅಕ್ಟೋಬರ್ ತಿಂಗಳ ಮೊದಲನೇ ದಿನದ ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ಈಗ ನಾವು ನಮ್ಮ ಕಾಣಿಕೆಗಳನ್ನು ದಶಮಭಾಗಗಳ ತೆಗೆದುಕೊಂಡವರಾಗಿ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಮುಂದೆ ವಚನವನ್ನು ನೋಡುವವರಾಗಿದ್ದೇವೆ. ಲೆಟ್ಸ್ ಪ್ರೇ. ಪರಿಶುದ್ಧನೇ, ಸೈನ್ಯಗಳ ಕರ್ತನೆ, ಪರಲೋಕ ತಂದೆ, ಅಪಾಪಿತನೇ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜ, ನೀನು ಎಷ್ಟು ಒಳ್ಳೆಯವನಾಗಿದ್ದಿ. ಕಳೆದ ತಿಂಗಳೆಲ್ಲ, ಕಳೆದ ವಾರವೆಲ್ಲ ನಮ್ಮನ್ನು ಕಾಯ್ದಂಥ ದೇವನು ಈ ಅಕ್ಟೋಬರ್ ತಿಂಗಳಲ್ಲಿ ಮೊದಲ ದಿನದಲ್ಲಿ ಏಸಪ್ಪ ಈ ಮುಂಜಾನೆಯಲ್ಲಿ ನಿನ್ನ ಒಂದು ಸನ್ನಿಧಾನಕ್ಕೆ ಬರುವಂತೆ ಕೃಪೆ ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ದೇವ, ನಾವು ಕರ್ತನೆ ನಿನ್ನ ರಾಜ್ಯಕ್ಕಾಗಿ ಸಭೆಗಾಗಿ ಕೊಡುತ್ತಿರುವಂಥ ಈ ಕಾಣಿಕೆ ದಶಭಾಗಗಳನ್ನ ಆಶೀರ್ವದಿಸು. ನಿನ್ನ ಒಂದು ಮಹಿಮೆಗೋಸ್ಕರ ಏಸಪ್ಪ ಅದು ಉಪಯೋಗಿಸಲ್ಪಡುವಂತೆ ಕರ್ತನೆ ನೀನು ಕರ್ತನೆ ಹೌದು ರಾಜ, ಇದರ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳುವಂತೆ ಕಾರ್ಯಗಳನ್ನ ಮಾಡು. ಅದೇ ರೀತಿಯಾಗಿ ಕೊಡುತ್ತಿರುವಂಥ ಪ್ರತಿಯೊಬ್ಬ ಮಕ್ಕಳು ನಿನ್ನಿಂದ ಆಶೀರ್ವಾದ ಹೊಂದಿಕೊಂಡಂಥ ಮಕ್ಕಳಾಗಿ ಅನೇಕರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತೆ, ಅನೇಕ ಸೇವೆಗಳಿಗೆ ಸಹಾಯ ಮಾಡುವಂತೆ ನೀನೇ ಅವರನ್ನು ಆರ್ಥಿಕವಾಗಿ ಬಲಪಡಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ, ಆಮೇನ್. ಪರಿಶುದ್ಧನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮನ್ನು ಎಲ್ಲರನ್ನೂ ವಂದಿಸುವಳಾಗಿದ್ದೇನೆ. ವಿಶೇಷವಾಗಿ ಈ ಒಂದು ಅಕ್ಟೋಬರ್ ತಿಂಗಳ ಮೊದಲ ದಿನದಲ್ಲಿ ದೇವರು ನಮಗೆ ಯಾವ ವಾಕ್ಯವನ್ನು ಕೊಟ್ಟಿದ್ದಾನೆ ಎಂಬುದನ್ನು ಧ್ಯಾನ ಮಾಡುವವರಾಗಿದ್ದೇವೆ ಪ್ರಿಯರೇ. ನಾವು ಜಾನ್ವರಿ ಮೊದಲಿಂದ ಈ ಒಂದು ವರ್ಷದ ಜಾನ್ವರಿ ಮೊದಲಿಂದ ನೋಡುವುದಾದರೆ ಪ್ರತಿ ತಿಂಗಳು ದೇವರು ನಮಗೆ ನಾವು ಆತನಿಗೆ ಏನು ಮಾಡಬೇಕೆಂಬುದನ್ನೇ ಮಾತನಾಡಿದ್ದಾನೆ ಪ್ರಿಯರೇ. ಅನೇಕ ಸಾರಿ ನಾವು ಪ್ರತಿ ತಿಂಗಳು ನಮಗೆ ಒಂದು ವಾಗ್ದಾನ ಕೊಡ್ತಾನೆ, ಆ ವಾಗ್ದಾನವನ್ನು ಅರಿಕೆ ಮಾಡಿ ಅದರಂತೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಅಂದುಕೊಳ್ತಾ ಇರ್ತೇವೆ. ಆದರೆ ಈ ಕಡೆಯ ದಿನಗಳಲ್ಲಿ ವಾಸ ಮಾಡುತ್ತಿರುವಂಥ ನಾವುಗಳು ಯೇಸು ಕ್ರಿಸ್ತನು ನಮ್ಮಿಂದ ಏನು ಕೇಳುತ್ತಾನೆ ಅನ್ನುವುದನ್ನು ಯೋಚನೆ ಮಾಡೋದು ಬಹಳ ಕಡಿಮೆ ಪ್ರಿಯರೇ. ಆದರೆ ನಾವು ನೋಡುತ್ತೇವೆ ಈ ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಪ್ರತಿದಿನ ಆ ವಾಗ್ದಾನಗಳನ್ನ ಅರಿಕೆ ಮಾಡಬೇಕೆಂದು ದೇವರು ಆಸೆ ಪಡುತ್ತಾನೆ. ನಾವು ಕೇಳುವಾಗ ಆತನು ಕೊಡುವಾತನಾಗಿದ್ದಾನೆ. ಈಸ್ ಫೇತ್ಫುಲ್ ಟು ಈಸ್ ವರ್ಡ್ಸ್. ಆತನು ತಾನು ಕೊಟ್ಟಿರುವಂಥ ವಾಗ್ದಾನಕ್ಕೆ ನಂಬಿಗಸ್ತನಾಗಿ ನಡೆಯುವಂಥ ದೇವನು. ಆದ್ದರಿಂದ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ದೇವರು ನಮ್ಮಿಂದ ಏನನ್ನು ಬಯಸುವನಾಗಿದ್ದಾನೆ, ನಾವು ಆತನಿಗೆ ಏನು ಕೊಡಬೇಕೆಂದು ದೇವರು ಆಸೆ ಪಡುತ್ತಾನೆ ಅನ್ನುವುದರ ಕುರಿತಾಗಿ ನಾವು ಸ್ವಲ್ಪ ಕಾಲ ಧ್ಯಾನ ಮಾಡಿಕೊಳ್ಳೋಣ. ಈ ಒಂದು ದಿನದಲ್ಲಿ ಈ ಒಂದು ಮುಂಜಾನೆಯಲ್ಲಿ ದೇವರು ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟಂಥ ಒಂದು ವಾಕ್ಯ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 17ನೇ ವಚನ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 17ನೇ ವಚನ. ಮಾರ್ಕ್ ಚಾಪ್ಟರ್ 17 ವರ್ಸ್ 7, ಮಾರ್ಕ್ ಚಾಪ್ಟರ್ 12 ವರ್ಸ್ 17. ಯೇಸು ಕೈಸರದನ್ನು ಕೈಸರಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯಪಟ್ಟರು. ದೆನ್ ಜೀಸಸ್ ಸೆಡ್ ಟು ದೆಮ್, ಗಿವ್ ಬ್ಯಾಕ್ ಟು ಸೀಸರ್ ವಾಟ್ ಈಸ್ ಸೀಸರ್ಸ್ ಅಂಡ್ ಟು ಗಾಡ್ ವಾಟ್ ಈಸ್ ಗಾಡ್ಸ್. ಹೌದು ಪ್ರಿಯರೇ, ನಾವು ಅನೇಕರು ಆ ಒಂದು ತೆರಿಗೆಯ ಕುರಿತಾಗಿ ಮಾತನಾಡುವುದಾದರೆ, ದೇವರು ಹೇಳ್ತಾನೆ ಅಲ್ಲಿ ನೋಡುವುದಾದರೆ ಆ ಒಂದು ಮಾತು ಏಸಪ್ಪ ಹೇಳ್ತಾ ಇರೋದೇ ತೆರಿಗೆಯ ಕುರಿತಾಗಿ. ಆ ತೆರಿಗೆಯನ್ನು ನಾವು ಎಷ್ಟು ಜನ ಸಂತೋಷವಾಗಿ ಕೊಡುವವರಾಗಿದ್ದೇವೆ. ನಾವು ಒಂದು ದೇಶದಲ್ಲಿ ವಾಸ ಮಾಡ್ತೇವೆ ಅಂದರೆ ನಾವು ಆ ಒಂದು ತೆರಿಗೆಯನ್ನು ಕೊಡಬೇಕಾದದ್ದು ಕಡ್ಡಾಯವಾಗಿದೆ. ಅದಕ್ಕೆ ಒಂದು ಮಾತಿದೆ ಲೋಕದಲ್ಲಿ, ಇನ್ ದಿಸ್ ವರ್ಲ್ಡ್ ನಥಿಂಗ್ ಈಸ್ ಸರ್ಟನ್ ಎಕ್ಸೆಪ್ಟ್ ಡೆತ್ ಆ್ಯಂಡ್ ಟ್ಯಾಕ್ಸಸ್ ಅಂತ.
ಯಾರೋ ಒಬ್ಬರು ಹೇಳಿದ್ದಾರೆ, ಈ ಲೋಕದಲ್ಲಿ ಎಲ್ಲವೂ ಅನಿಶ್ಚಿತವಾದದ್ದು, ಆದರೆ ನಿಶ್ಚಯವಾಗಿರುವುದು ಯಾವುದಂದರೆ ಅದು ನಮ್ಮ ಸಾವು ಮತ್ತು ನಾವು ಕೊಡುವಂಥ ತೆರಿಗೆಯಾಗಿದೆ. ನಾವು ಈ ಲೋಕದಲ್ಲಿ ನಿಶ್ಚಯವಾಗಿ ತಿಳಿದುಕೊಂಡಿರುವಂಥ 2 ಕಾರ್ಯಗಳಿವು. ನಮಗೆ ಬೇಕು ಅಂದರೂ ಬೇಡ ಅಂದರೂ ನಾವು ಸಾಯಲೇಬೇಕಾಗಿದೆ. ಅದೇ ರೀತಿಯಾಗಿ ನಾವು ಬೇಕು ಬೇಡ ಅಂದರೂ ನಾವು ತೆರಿಗೆ ಕೊಡಲೇಬೇಕಾಗಿದೆ ಪ್ರಿಯರೇ. ಎಲ್ಲೇ ನಾವು ಹೋದರೂ, ಯಾವ ದೇಶಕ್ಕೆ ಹೋದರೂ ಈ ಲೋಕದಲ್ಲಿ ನಾವು ತೆರಿಗೆ ಕೊಡಲೇಬೇಕು. ನಾವು ನೋಡ್ತೇವೆ ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, ಫುಡ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಯುಟಿಲಿಟಿ ಟ್ಯಾಕ್ಸಸ್ ಆಗಿರ್ಬೋದು, ಅಥವಾ ನೋಡುವಾಗ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು. ಈ ಒಂದು ಟ್ಯಾಕ್ಸ್ ಅಂತ ಬಂದಿದ್ದು ಯಾವಾಗ ಗೊತ್ತಾ? ಯಾವಾಗ ನಮ್ಮ ಸಮಾಜದಲ್ಲಿ ಆ ಒಂದು ಸಿವಿಲೈಸೇಷನ್ ಬಂತೋ, ನಾಗರಿಕತೆ ಬಂತೋ, ಆವಾಗಿಂದ ಈ ಟ್ಯಾಕ್ಸಸ್ ಎಂಬುದು ಪ್ರಾರಂಭ ಆಗಿದೆ ಪ್ರಿಯರೇ. ನಾವು ನೋಡುತ್ತೇವೆ ಈ ಟ್ಯಾಕ್ಸ್ಗಳು ಕೊಡುವುದರ ಮೂಲಕವಾಗಿಯೇ ದೇಶ ತನ್ನ ಒಂದು ದೇಶಕ್ಕೆ ಬೇಕಾದಂಥ ಎಲ್ಲ ಅನುಕೂಲತೆಯನ್ನು ಮಾಡಿಕೊಳ್ಳುವಂಥದ್ದು. ನಾವು ದೇಶ ನಿವಾಸಿಗಳಾಗಿದ್ದೇವೆ, ಭಾರತ ದೇಶದ ನಿವಾಸಿಗಳಾಗಿದ್ದೇವೆ, ನಾವು ದೇಶಕ್ಕೆ ಟ್ಯಾಕ್ಸ್ ಕೊಡ್ತೇವೆ, ತೆರಿಗೆ ಕೊಡ್ತೇವೆ. ಅದು ಪರವಾಗಿಲ್ಲ, ಬೇಜಾರಾದರೂ ಕೂಡ ಕೊಡ್ತೇವೆ ನಾವು. ಆದರೆ ಫಾರಿನ್ ಕಂಟ್ರಿಗೆ ಅಥವಾ ನಾವು ಬೇರೆಯ ದೇಶದವರೆಗೆ ನಾವು ಟ್ಯಾಕ್ಸ್ ಕಟ್ಟುವಂಥದ್ದು ಎಷ್ಟು ಬೇಜಾರಾದಂಥ ಒಂದು ಕಾರ್ಯವಾಗಿದೆ ಪ್ರಿಯರೇ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಹೂದ್ಯ ಜನಗಳು ತಾವಿದ್ದಂಥ ಯೆರೂಸಲೇಮಿನಲ್ಲಿ ವಾಸ ಮಾಡ್ತಾ ಇದ್ದಂಥವರು, ಅವರು ಯಾರಿಗೆ ಕೊಡ್ತಾಯಿದ್ರು ಅಂತ ತೆರಿಗೆ ಅಂದರೆ ಅಥವಾ ಟ್ಯಾಕ್ಸ್ ಅಂದರೆ ಅವರು ರೋಮರಿಗೆ ಕೊಡ್ತಾಯಿದ್ರು ಪ್ರಿಯರೇ. ಅದು ಅವರಿಗೆ ಬಹಳ ಸಂಕಟ ತರುವಂಥ ಒಂದು ಕಾರ್ಯವಾಗಿತ್ತು. ಅದು ಒಂದು ಕಾರಣ, ಯೆರೂಸಲೇಮ್ ಬಿದ್ದು ಹೋದಂಥ ಒಂದು 70ನೇ ಶತಮಾನದಲ್ಲಿ ಯೆರೂಸಲೇಮ್ ಬಿದ್ದು ಹೋದಂಥ ಆ ಒಂದು ಸಮಯಕ್ಕೆ ಆ ಒಂದು ಬಿದ್ದುವಂಥ ಕಾರಣ ಇದು ಒಂದು ಸಹ ಆಗಿದೆ ಪ್ರಿಯರೇ. ಆ ತೆರಿಗೆ ಕಟ್ಟೋದ್ರಲ್ಲಿ ಯಾರು ಕಟ್ಟೋದಿಲ್ಲ ಅಂತ ರಿಬಲ್ ಆದರೂ, ಅವ್ರು ಎದುರು ಬಿದ್ದರು, ಅದು ಒಂದು ಸಹ ಒಂದು ಆ ನಾಶನಕ್ಕೆ ಕಾರಣವಾಗಿದೆ ನಾವು ನೋಡುತ್ತೇವೆ. ಈ 17ನೇ ವಚನದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುವಂಥ ಕಾರಣವೇನು? ವಾಟ್ ಇಸ್ ದ ರೀಸನ್ ವೈ ಜೀಸಸ್ ಸೆಡ್ ದಿಸ್ ಸ್ಟೇಟ್ಮೆಂಟ್? ಅಲ್ಲಿ ಹೇಳ್ತಾನೆ ಆತನು, ಕೈಸರದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯಪಟ್ಟರು. ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? ಈ ಒಂದು ಸ್ಟೇಟ್ಮೆಂಟ್ ಹೇಳೋಕ್ಕೆ ಏನು ಕಾರಣ ಅಂದರೆ ಪ್ರಿಯರೇ, ನಾವು 12ನೇ ವಚನ ಓದಿ ನೋಡುವುದಾದರೆ, ಮಾರ್ಕ 12ನೇ ವಚನದಲ್ಲಿ ಈ ಥರ ನಾವು ನೋಡ್ತೇವೆ, ಇವನು ತಮ್ಮನ್ನೇ ಕುರಿತು ಈ ಸಾಮ್ಯವನ್ನು ಹೇಳಿದನು ಎಂದು ಅವರು ತಿಳಿದುಕೊಂಡು ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು. ಆದರೆ ಜನರಿಗೆ ಭಯಪಟ್ಟು ಆತನನ್ನು ಬಿಟ್ಟು ಹೋದರು. ಹೌದು ಪ್ರಿಯರೇ, ನೀವು ಅದು 12ನೇ ವಚನ ನೋಡುವುದಾದರೆ ಯೇಸು ಕ್ರಿಸ್ತನು ಸಾಮ್ಯವನ್ನು ಹೇಳ್ತಾನೆ. ಅವ್ರು ಚೆನ್ನಾಗಿ ಗೊತ್ತಾಯ್ತು ಫರಿಸಾಯರಿಗೆ, ಆ ಒಂದು ಸ್ಕ್ರೈಬ್ಸ್ಗೆ, ಅಥವಾ ನಾವು ನೋಡ್ತೇವೆ ಆ ಒಂದು ಬೋಧನೆ ಮಾಡುವಂಥವ್ರಿಗೆ, ಧರ್ಮ ಬೋಧಕರಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಾಯಿತು ಯೇಸು ಕ್ರಿಸ್ತನು ಅವರ ಕುರಿತಾಗಿ ಮಾತನಾಡ್ತಾ ಇದ್ದಾನೆಂದು. ಅದಕ್ಕಾಗಿ ಅವರು ಆತನ ಹೆಂಗಾದರೂ ಹಿಡಿಬೇಕು, ಅರೆಸ್ಟ್ ಮಾಡಬೇಕು, ಆತನ ಸಾಯಿಸಬೇಕು ಅನ್ನೋ ಒಂದು ಉದ್ದೇಶದ ಸಂದರ್ಭವನ್ನು ನೋಡ್ತಾ ಇದ್ದರು. ಆ ಒಂದು ಸಂದರ್ಭಗಳು ನೋಡುವಂಥ ಆ ಸಮಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಸಿಕ್ಕಿಸಬೇಕೆಂದೇ ಈ ಒಂದು ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಅಲ್ಲಿ 13ನೇ ವಚನ ಓದಿಕೊಳ್ಳೋಣ. ಮಾರ್ಕ 12:13 ಯಾರಾದರೂ ಬಹುದಿ. ಆಮೇಲೆ ಅವರು ಆತನನ್ನು ಮಾತಿನಲ್ಲಿ ಹಿಡಿಯುವುದಕ್ಕೆ ಫರಿಸಾಯರಲ್ಲಿಯೂ ಹೆರೋದ್ಯರಲ್ಲಿಯೂ ಕೆಲವರನ್ನು ಆತನ ಬಳಿಗೆ ಕಳುಹಿಸಿದರು. ಇಲ್ಲಿ ನಾವು ನೋಡ್ತೇವೆ ನೋಡಿ ಪ್ರಿಯರೇ, ಅಲ್ಲಿ ಯಾರನ್ನ ಕಳಿಸ್ತಾ ಇದ್ದಾರೆ? ಅವರು ಫರಿಸಾಯರಲ್ಲಿ ಕೆಲವರನ್ನ, ಹೆರೋದ್ಯರಲ್ಲಿ ಕೆಲವರನ್ನ ಆತನ ಬಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಹೂ ಈಸ್ ದಿಸ್ ಫಾರಿಸೀಸ್? ಫರಿಸಾಯರು ಅಂತ ನೋಡುವುದಾದರೆ ದೇ ಆರ್ ಆರ್ಥೋಡಾಕ್ಸ್ ಜ್ಯೂಸ್, ಅಂದರೆ ಸಾಂಪ್ರದಾಯಿಕವಾಗಿ ಇರುವಂಥ ಯಹೂದ್ಯರ ಆ ಒಂದು ನಾಯಕರು. ಅವರು ಧರ್ಮಶಾಸ್ತ್ರವನ್ನು ಚೆನ್ನಾಗಿ ತಿಳಿದವರು, ಅದನ್ನು ಬೋಧನೆ ಮಾಡ್ತಾಯಿದ್ರು ಪ್ರಿಯರೇ. ಅವ್ರ ಜೊತೆಯಲ್ಲಿ ಹೆರೋದ್ಯರಿದ್ರು ಅಂತ ಹೇಳ್ತಾರಲ್ಲ, ಹೆರೋದ್ಯರು ಯಾರಾಗಿದ್ರು ಅಂದರೆ ಅವರು ರಾಜಕೀಯದಲ್ಲಿ ಸಹ ಪಾಲುಗೊಂಡಿದ್ದರು. ಅವರು ರೋಮ ಸರ್ಕಾರಕ್ಕೆ ಸಹಾಯ ಮಾಡ್ತಾಯಿದ್ರು. ದೇ ವರ್ ಸಪೋರ್ಟಿಂಗ್ ದ ರೋಮನ್ ಗೌರ್ಮೆಂಟ್. ಆ ಒಂದು ಯಾರು ರೋಮರು ಕಿಂಗ್ ಹೆರೋದನ್ನ ನೇಮಕ ಮಾಡಿದ್ರು, ಅವ್ರಿಗೂ ಸಹ ಇವರು ಸಹಾಯ ಮಾಡ್ತಾಯಿದ್ರು. ಈ 2 ಗುಂಪು ನೀವು ನೋಡುವುದಾದರೆ ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ, ಅವರೊಬ್ಬರೊಬ್ಬರು ವೈರಿಗಳಾಗಿದ್ದರು. ಆದರೆ ಯೇಸು ಕ್ರಿಸ್ತನು ಯಾವಾಗ ಅವರಿಗೆ ಒಂದು ಬೆದರಿಕೆ ಆದನೋ, ಯೇಸು ಕ್ರಿಸ್ತನು ಯಾವಾಗ ಅವರಿಗೆ ವಿರುದ್ಧವಾಗಿ ಮಾತನಾಡಲು ಪ್ರಾರಂಭಿಸಿನೋ, ಇವಾಗ ಅವರಿಬ್ಬರು ಒಂದಾಗ್ಬಿಟ್ಟು ಯೇಸು ಕ್ರಿಸ್ತನ ಹೆಂಗಾದರೂ ಹಿಡ್ಕೊಡ್ಬೇಕು, ಆತನ ಸೆರೆಮನೆಯಲ್ಲಿ ಹಾಕಬೇಕು, ಆತನ ಸಾಯಿಸೋ ಹಾಗೆ ಮಾಡಬೇಕೆಂಬ ಉದ್ದೇಶದಿಂದ ಅವರು ಈ ಪ್ರಶ್ನೆ ಮಾಡೋದಕ್ಕಾಗಿ ಒಂದು ಸಂಚನ್ನು ರೂಪಿಸಿದ್ದಾರೆ. ನಾವಿಲ್ಲಿ ನೋಡ್ತೇವೆ, ಯಹೂದ್ಯರು ದೇವಾಲಯದ ಸುಂಕವನ್ನು ಕಟ್ತಾಯಿದ್ರು, ತೆರಿಗೆಯನ್ನು ಕಟ್ತಾಯಿದ್ರು. ಅದ್ರ ಮೇಲೆ ಈ ರೋಮ ಸರ್ಕಾರದವರು, ಈ ರೋಮನ್ಸ್ ಅವ್ರಿಗೆ ಅವನ ತೆರಿಗೆಯನ್ನು ಕಟ್ಟೋದಕ್ಕೆ ಕೇಳ್ತಾ ಇದ್ದರಿಂದ ಅವ್ರಿಗೆ ಬಹಳ ಕೋಪ ಬರ್ತಾಯಿತ್ತು ಪ್ರಿಯರೇ.
ನೀವು ನೋಡುವುದಾದರೆ ಪರಿಸಾಯರಾಗಿರ್ಬೋದು, ಜನರಾಗಿರ್ಬೋದು, ಅವರು ಯಾವಾಗೆಲ್ಲ ತೆರಿಗೆ ಕೊಡ್ತಾಯಿದ್ರು ಆವಾಗೆಲ್ಲ ಒಂದು ಗ್ರಜ್ಜಿಂದ, ದ್ವೇಷದಿಂದಲೇ ಕೊಡ್ತಾಯಿದ್ರು ಪ್ರಿಯರೇ. ಯಾಕೆಂದರೆ ಅವ್ರು ಕೊಡಲೇಬೇಕು, ಕೊಡದೇ ಇದ್ದರೆ ಆ ರೋಮ ಸರ್ಕಾರದಂಥ ರೋಮನ್ ಅವ್ರು ಏನು ಮಾಡ್ತಾಯಿದ್ರು, ಅವ್ರನ್ನ ಅರೆಸ್ಟ್ ಮಾಡ್ತಾಯಿದ್ರು. ಇಲ್ಲದೇ ಇದ್ದರೆ ಆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ ಸುಂಕದವರು ಅವರು ಮನೆ ಹತ್ರ ಬಂದುಬಿಡ್ತಾಯಿದ್ರು. ಅವ್ರು ಕಟ್ಟಲೇಬೇಕಂತ ಒಂದು ನಿರ್ಬಂಧದಲ್ಲಿದ್ದರು ಪ್ರಿಯರೇ. ಅದು ಮಾತ್ರ ಅಲ್ಲ, ಪ್ರತಿ ವರ್ಷ ಆ್ಯನ್ಯುವಲ್ ಆಗಿ ಪ್ರತಿ ವರ್ಷ ಅವರು ತೆರಿಗೆ ಕಟ್ಟಬೇಕಾದ್ರೆ ಅವ್ರಿಗೆ ನೋವು, ಅವ್ರಿಗೆ ತಿರುಗಿ ಜ್ಞಾಪಕ ಬರ್ತಾಯಿತ್ತು, ಓ ಈ ರೋಮನವರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತ. ಆ ಕೋಪದಿಂದಲೇ ಅವ್ರಿಗೆ ಆ ಟ್ಯಾಕ್ಸ್ ಕಟ್ಟೋಕ್ಕೆ ಇಷ್ಟ ಇರಲಿಲ್ಲ. ಈಗ ಆ ಒಂದು ವಿಷಯದಲ್ಲಿ ತೆಗೆದುಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬಂದು ಮಾತಾಡ್ತಾ ಇದ್ದಾರೆ. ಆತನು ಏನು ಹೇಳ್ತಾ ಇದೆ ಕೇಳುವಂಥ ಉದ್ದೇಶದಿಂದಲೇ ಈ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಕೆಲವರನ್ನ ಕಲಿಸ್ಕೊಟ್ಟಿದ್ದಾರೆ. ವಚನ 14 ನಾವು ನೋಡ್ತೀರಾ, ಅವರು ಬಂದು ಏನು ಹೇಳ್ತಾರೆ ಯೇಸು ಕ್ರಿಸ್ತನ ಹತ್ರ ಅಂತ. ಇವರು ಬಂದು, ಬೋಧಕನೇ, ನೀನು ಸತ್ಯವಂತನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನಾಗಿದ್ದೀ ಎಂದು ಬಲ್ಲೆವು. ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ? ಸಾಕು, ಇಲ್ಲಿ ನಾವು ನೋಡ್ತೇವೆ ನೋಡಿ ಪ್ರಿಯರೇ, ಎಷ್ಟು ಚೆನ್ನಾಗಿ ಸಿನ್ಸಿಯರ್ ಆಗಿ, ಏನೋ ಕಪಟವಿಲ್ಲದೆ ಯಥಾರ್ಥವಾಗಿ ಯೇಸು ಕ್ರಿಸ್ತನ ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆತನನ್ನು ಏನಂತ ಹೊಗಳ್ತಾ ಇದ್ದಾರೆ? ಬೋಧಕನೇ, ನೀನು ಸತ್ಯವಂತನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತನಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನಾಗಿದ್ದೀ. ಇಲ್ಲಿ ಅವರಿಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತನ ಒಂದು ಉತ್ತರ ಕೊಡಬೇಕು. ಯೇಸು ಕ್ರಿಸ್ತನ ಕೊಡುವಂಥ ಉತ್ತರ, ಆ ಉತ್ತರದಿಂದಲೇ ಇವರು ಯೇಸು ಕ್ರಿಸ್ತನ ಸಿಕ್ಕಿಸ್ಬೇಕು ಅಂತ ಇರೋದು. ಇವಾಗ ಯೇಸು ಕ್ರಿಸ್ತನ ಹೌದು ಅಂದ್ರೂ ಸಿಕ್ಕಾಕ್ಕೊಂತಾರೆ, ಇಲ್ಲ ಅಂದರೂ ಕೂಡ ಏಸಪ್ಪ ಸಿಕ್ಕಾಕ್ಕೊಂತಾರೆ. ಆ ರೀತಿಯಾದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಇವಾಗ ಹೌದು ಅಂದರೆ ಏನಾಗತ್ತೆ ಅಂತ ನೋಡುವುದಾದರೆ ಪ್ರಿಯರೇ, ಮೊದಲು ಹೌದು ಕೊಡಬೇಕು ಅಂತ ಹೇಳುವುದಾದರೆ ವಚನ 15 ನಾವು ನೋಡ್ತೇವೆ, ಕೊಡಬೇಕೋ ಬೇಡವೋ ಎಂದು ಆತನನ್ನು ಕೇಳಿದರು. ಎಂಥ ಒಂದು ಸ್ಮಾರ್ಟ್ ಮೂವ್ ನೋಡಿ, ಎಷ್ಟು ಚೆನ್ನಾಗಿ ಒಂದು ಬುದ್ಧಿವಂತರಾಗಿರುವಂಥ ಒಂದು ಜನಗಳಾಗಿ ಅವರು ಏಸಪ್ಪನ ಹತ್ರ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಇಬ್ಬರು ಬಂದಿದ್ದಾರೆ, ಪರಿಸಾಯರು ಬಂದಿದ್ದಾರೆ, ಹೆರೋದ್ಯರು ಬಂದಿದ್ದಾರೆ. ಯಾಕಂದರೆ ಪರಿಸಾಯರು ಯಹೂದ್ಯ ಧರ್ಮವನ್ನು ಆಚರಣೆ ಮಾಡುವಂಥವರು, ಅವರು ಒಂದು ಧರ್ಮಶಾಸ್ತ್ರವನ್ನು ಪಾಲಿಸುವಂಥವರು, ಯಹೂದ್ಯ ಜನರಿಗೆ ಚೆನ್ನಾಗಿ ತಿಳಿದವರು. ಈ ಹೆರೋದ್ಯರು ನೀವು ನೋಡುವುದಾದರೆ ರೋಮ ಸರ್ಕಾರಕ್ಕೆ ಸಹಾಯ ಮಾಡುವಂಥವರು, ರೋಮನ್ಸ್ಗೆ ಅವರು ಬೇಕಾದವರು. ಇವಾಗ ಇವರಿಬ್ಬರು ಬಂದು ಕೇಳ್ತಾ ಇರುವಂಥ ಪ್ರಶ್ನೆಯಲ್ಲಿ ಇವಾಗ ಹೌದು ಅಂದರೂ ಕಷ್ಟ, ಇಲ್ಲ ಅಂದರೂ ಕಷ್ಟ, ಯೇಸು ಕ್ರಿಸ್ತನ್ ಸಿಕ್ಕಾಕ್ಕೊಳ್ತಾನೆ. ಅಂಥ ಒಂದು ಸಮಯದಲ್ಲಿ ಇವಾಗ ಯೇಸು ಕ್ರಿಸ್ತನ್ ಹೌದು ಅಂದಿದ್ರೆ ಏನಾಗ್ತಾಯಿತ್ತು ಅಂತ ನಾನು ಹೇಳ್ತೇನೆ ಪ್ರಿಯರೇ. ಮೊದಲೇನಾಗ್ತಾಯಿತ್ತು, ಯೇಸು ಕ್ರಿಸ್ತನು ಯಹೂದ್ಯ ಧರ್ಮಕ್ಕೆ, ಯಹೂದ್ಯ ದೇಶಕ್ಕೆ ಆತನು ನಿಷ್ಠೆಯಾಗಿಲ್ಲ, ಆತನು ಡಿಸ್ಲಾಯಲ್ ಆಗಿದ್ದಾನೆ ಅಂತ ಅವ್ರು ಹೇಳ್ತಾ ಇದ್ರು. ಯಾಕಂದರೆ ಯೇಸು ಕ್ರಿಸ್ತನು ಯಹೂದ್ಯ ಜನಗಳೊಟ್ಟಿಗೆ ಸ್ನೇಹದಿಂದನು, ಅವನ ಪ್ರೀತಿ ಮಾಡ್ತಾ ಇದ್ದನು, ಮೆಸ್ಸೇನಾಗಿ ಅವ್ರಿಗೋಸ್ಕರ ಬಂದವನು ಆತನು, ಆ ಥರ ಹೇಳ್ಬಿಡ್ತಾ ಇದ್ರು. ಎರಡನೇದಾಗಿ ನೀವು ನೋಡುವುದಾದರೆ ರೋಮನ್ ರೂಲ್ಗೆ ಅಥವಾ ರೋಮನ್ ಅವ್ರನ್ನ ಯಾರು ಆತನ ಆಳ್ವಿಕೆ ಮಾಡ್ತಾ ಇದ್ದಾರೆ, ಯಹೂದ್ಯ ಜನಗಳನ್ನ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಯೇಸು ಕ್ರಿಸ್ತನು ಅಂತ ಹೇಳ್ಬಿಡ್ತಾ ಇದ್ರು. ಮೂರನೇದಾಗಿ ಪ್ರಿಯರೇ, ಆತನು ಮೆಸ್ಸಿಯ ಅನ್ಕೊತಾ ಇದ್ರಲ್ಲ, ಅವಾಗ ಅವ್ರು ಕೇಳ್ತಾ ಇದ್ರು, ನೀ ರಾಜ ತಾನೇ, ಮೆಸ್ಸಿ ಅಂತಾನೆ, ಯಾಕೆ ನೀನು ಕಟ್ಟಬೇಕು ಟ್ಯಾಕ್ಸ್ನ, ಆವಾಗ ನೀ ರಾಜ ಅಲ್ಲ ಅಂತ ಅಂದ್ಬಿಡ್ತಾಯಿದ್ರು. ಯೇಸು ಕ್ರಿಸ್ತನು ಹೌದು ಅಂದಿದ್ರೆ ಈ ಎಲ್ಲ ಅಕ್ಯೂಸಿಷನ್ನ, ದೂಷಣೆಗಳನ್ನ ಅವ್ರು ಮಾಡ್ತಾಯಿದ್ರು ಪ್ರಿಯರೇ. ಇಲ್ಲ ಅಂದಿದ್ರೆ ಏನಾಗ್ತಾಯಿತ್ತು, ಆ ಹೆರೋದ್ಯರಿದ್ರಲ್ಲ, ನಾ ನಾಳೆ ಹೆರೋದ್ಯರಿದ್ರು ಅಂತ ಅವ್ರು ಏನು ಮಾಡ್ತಾಯಿದ್ರು, ರೋಮ ಸರ್ಕಾರಕ್ಕೆ ಹೋಗಿ ರಿಪೋರ್ಟ್ ಮಾಡ್ತಾಯಿದ್ರು, ಈತನು ಟ್ಯಾಕ್ಸ್ ಕಟ್ಟಬಾರ್ದು ಅಂತ ಹೇಳ್ತಾ ಇದ್ದಾನೆ, ಜನಗಳನ್ನ ಆತನು ಆ ರೀತಿಯಾಗಿ ಎನ್ಕರೇಜ್ ಮಾಡ್ತಾನೆ, ಪ್ರೋತ್ಸಾಹ ಮಾಡ್ತಾ ಇದ್ದಾನೆ ಅಂತ ಅರೆಸ್ಟ್ ಮಾಡಿಸ್ತಾಯಿದ್ರು. ಇವಾಗ 15b ಭಾಗ ಓದನ, ವಚನ 15 2ನೇ ಭಾಗ ಓದನ ಯಾರಾದೊಬ್ರು. ಸಾಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಯೇಸು ಕ್ರಿಸ್ತನ ಡೀಲ್ ಮಾಡ್ತಾನೆ ಅನ್ನೋಕ್ಕೆ. ಆತನು ಹೇಳ್ದ, ಅವ್ರದ್ದೇನಾಗಿತ್ತು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಏಸಪ್ಪ ಅಂದ್ಕೊಂಡ್ರು. ಈತ ಒಂದು ಪ್ರಶ್ನೆ ಅವ್ರನ್ನ ಕೇಳ್ತಾ ಇದ್ದಾನೆ, ಯಾಕೆ ನನ್ನನ್ನು ಪರೀಕ್ಷೆ ಮಾಡ್ತೀರಿ? ಯೇಸು ಕ್ರಿಸ್ತನ ಉತ್ತರ ಕೊಡೋಕ್ಕೆ ಮುಂಚೆನೇ ಅವರ ಕಪಟತನವನ್ನು ಆತನು ತೋರಿಸ್ಬಿಟ್ಟ. ಹಾಲೆಲೂಯಾ, ದ್ಯಾಟ್ಸ್ ದ ಜೀಸಸ್. ಯೇಸು ಕ್ರಿಸ್ತನು ದೊಡ್ಡವನಾಗಿ ಸರ್ವಜ್ಞಾನಿಯಾಗಿ ಪ್ರಿಯರೇ ಅಲ್ಲಿ ಕೊಟ್ಟಂಥ ಉತ್ತರ ನಾವು ನೋಡ್ತೇವೆ. ಯಾಕೆ ನೀವು ನನ್ನ ಪರೀಕ್ಷೆ ಮಾಡ್ತೀರಾ? ಇವಾಗ ಏನಾಗೋತ್ತು, ಅವ್ರು ಏನು ಮಾಡ್ಕೊಂಬರ್ಬೇಕು ಅಂದ್ಕೊಂಡ್ರು ಅಂದರೆ, ಏನು ಸಂಚು ಮಾಡ್ಕೊಂಬಂದಿದ್ರು ಅದನ್ನ ಯೇಸು ಕ್ರಿಸ್ತನು ಬಹಿರಂಗಪಡಿಸ್ಬಿಟ್ಟ. ಅದೇ ರೀತಿಯಾಗಿ ಪ್ರಿಯರೇ ನಮಗೂ ಸಹ ಆಗೋದು. ನಾವು ಯೇಸು ಕ್ರಿಸ್ತನ ನಂಬದೇ ಇರುವುದಾದರೆ, ಇಫ್ ಯು ಆರ್ ನಾಟ್ ಬಿಲೀವಿಂಗ್ ಜೀಸಸ್,
ಅಥವಾ ಆತನು ಏನಾಗಿದ್ದಾನೆ ಎಂದು ತಿಳಿದೇ ಇರುವುದಾದರೆ, ಆತನ ಶಕ್ತಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡುವುದಾದರೆ ನಮಗೂ ಸಹ ಈ ರೀತಿಯಾಗಿ ಯೇಸು ಕ್ರಿಸ್ತನು ಮಾಡ್ತಾನೆ ಪ್ರಿಯ. ಯಾಕೆಂದರೆ ಆತನು ಸನ್ ಆಫ್ ಗಾಡ್, ದೇವ ಕುಮಾರನಾಗಿದ್ದಾನೆ. ಅದನ್ನೇ ನಾವು ಪ್ರಕಟಣೆ 2:23 ಈ ರೀತಿಯಾಗಿ ಹೇಳ್ತಾರೆ, ನಾನು ಮನುಷ್ಯರ ಅಂತರೇಂದ್ರಿಯಗಳನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆ ಎಂಬುದು ಎಲ್ಲ ಸಭೆಗೆ ಗೊತ್ತಾಗುವುದು. ನಾನು ಏಸಪ್ಪನಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಪ್ರಿಯರೇ. ಆತನಿಗೆ ಮನುಷ್ಯನ ಎಲ್ಲ ಇಂದ್ರಿಯಗಳು, ಅವರ ಆಲೋಚನೆಗಳು ಚೆನ್ನಾಗಿ ಗೊತ್ತು. ಮತ್ತೊಂದು ವಚನ ಸಹ ಓದಿಕೊಳ್ಳೋಣ, ತುಂಬ ಚೆನ್ನಾಗಿರುವಂಥ ವಚನ, ಇಬ್ರಿಯ 4:13 ಈ ರೀತಿಯಾಗಿ ಹೇಳ್ತದೆ. ಯಾರಾದರೂ ಓದಿ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಹಲ್ಲೆಲೂಯಾ. ಆತನ ಒಂದು ದೃಷ್ಟಿಗೆ ಯಾವುದೂ ಅಗೋಚರವಾದಿಲ್ಲ ಪ್ರಿಯರೇ. ಆತನಿಗೆಲ್ಲವೂ ಗೊತ್ತು. ನಾವೇನು ಯೋಚನೆ ಮಾಡ್ತೀವೋ ಅದಕ್ಕೆ ಮುಂಚೆನೇ ತಿಳಿದಂಥ ದೇವರು ನನ್ನ ಏಸಪ್ಪ ಆಗಿದ್ದಾನೆ. ಅಂತಹ ದೊಡ್ಡ ದೇವರು ಆತನು ಮುಂದೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಕೇಳ್ತಾ ಇದ್ದಾನೆ, ನನಗೆ ಒಂದು ಹಣವನ್ನು ತಂದು ತೋರಿಸಿರಿ ಅನ್ನಲು ಅವರು ತಂದರು. ಈ ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಯೇಸು ಕ್ರಿಸ್ತನು ಹೇಳಿದ್ರಂತೆ ಹಣವನ್ನು ತಂದು ಕೊಡಿ ಅಂದರೆ ಯಾರು ಪ್ರಶ್ನೆ ಕೇಳಿದ್ರು, ಯಾರು ಸಿಕ್ಕಿಸ್ಬೇಕಂತ ನೋಡಿದ್ದು ಇವರು. ಯಾರು? ಫರಿಸಾಯರು ಮತ್ತು ಹೆರೋದ್ಯರು ಯೇಸು ಕ್ರಿಸ್ತನ ಸಿಕ್ಕಿಸ್ಬೇಕಂತಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಒಂದು ಹಣವನ್ನು ತಂದು ಕೊಡ್ತಾ ಇದ್ದಾರೆ. ದಟ್ ಈಸ್ ದ ಪವರ್ ಆಫ್ ಮೈ ಜೀಸಸ್ ಅಂಡ್ ಅಥಾರಿಟಿ ಆಫ್ ಜೀಸಸ್. ಯೇಸು ಕ್ರಿಸ್ತನಿಗೆ ಇರುವಂಥ ಅಧಿಕಾರ ಅದು ಪ್ರಿಯರೇ. ಅವ್ರಿಗೇನು ಹೇಳೋಕ್ಕಾಗಿಲ್ಲ. ಅವ್ರು ಹೋಗ್ಬಿಟ್ಟಿಲ್ಲ, ಏಸಪ್ಪನ ಬಿಟ್ಟು ತಂದು ಕೊಟ್ಟರು. ಎಂಥ ಒಂದು ಅಧಿಕಾರವನ್ನು ನೋಡುತ್ತೇವಲ್ವ ಪ್ರಿಯರೇ. ಅದನ್ನು ನೋಡಿದ ವಚನ 16 ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾನೆ. ಯಾರಾದರೂ ಓದಿ. ಆಗ ಆತನು, ಈ ತಲೆಯು ಮುದ್ರೆಯು ಯಾರದು ಎಂದು ಕೇಳಿದ್ದಕ್ಕೆ ಅವರು ಕೈಸರನದು ಅಂದರು. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ತಂದು ಕೊಡು ಅಂದರು, ಕಾಯಿನ್ನ ತಂದು ಕೊಟ್ಟರು ಅಲ್ವಾ, ಒಂದು ಹಣವನ್ನು ತಂದು ಕೊಡು ಅಂದರು. ಅದೇ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಇವರು. ಎಷ್ಟು ದೊಡ್ಡ ದೇವ್ರ ನನ್ನ ಏಸಪ್ಪ. ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ, ಯೇಸು ಕ್ರಿಸ್ತನ ಸಿಕ್ಕಿಸ್ಬೇಕಂತ ಬಂದರು, ಯೇಸು ಕ್ರಿಸ್ತನು ಅವ್ರನ್ನೇ ಸಿಕ್ಕಿಸ್ತಾ ಇದ್ದಾನೆ. ಹಲ್ಲೆಲೂಯಾ ಅಂತ ಒಂದು ದೊಡ್ಡ ದೇವರು ನಾವು ಸೇವಿಸ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ನೋಡಿ, ಯೇಸು ಕ್ರಿಸ್ತನು ಹೇಳ್ತಾನೆ, ಅವ್ರು ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ ಕೈಸರನದು. ಆಗ ಏಸಪ್ಪ ಹೇಳ್ತಾನೆ ವಚನ 17, ಯೇಸು ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರೇ ಕೊಡಿರಿ ಎಂದು ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನು ಅವರಿಗೆ ದೇವರ ಚಿತ್ತವನ್ನು ಸತ್ಯದ ಪ್ರಕಾರ ನಡೆಯುವುದಕ್ಕೆ ಯಾವ ಮಾರ್ಗ ಇದೆಯೋ ಅದನ್ನು ತೋರಿಸ್ತಾ ಇದ್ದಾನೆ ಪ್ರಿಯರೇ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಯೇಸು ಕ್ರಿಸ್ತನು ದೇವರ ಒಂದು ಆಲೋಚನೆಯಂತೆ ನಡೆಯಬೇಕೆಂದೇ ಆ ಒಂದು ಸತ್ಯದ ಮಾರ್ಗವನ್ನು ತೋರಿಸುವ ಆತನಾಗಿದ್ದಾನೆ. ಇಲ್ಲಿ ಅವರಿಗೆ ಹೇಳ್ತಾ ಇರುವಂಥದ್ದು ಏನಾಗಿದೆ, ಆ ಒಂದು ನಾಣ್ಯ ಯಾರ್ದಾಗಿದೆ? ಅದು ಕೈಸೇರನದಾಗಿದೆ. ಯಾಕಂದರೆ ಅವರು ಹೇಳೋಕ್ಕಾಗಲ್ಲ ಆ ನಾಣ್ಯ ನನ್ನದು ಅಂತ. ಯಾಕಂದರೆ ಆ ನಾಣ್ಯದ ಮೇಲೆ ಯಾರೋ ಒಂದು ಮುಖ ಇದೆ ಅಥವಾ ಯಾರದೊಂದು ಇನ್ಸ್ಕ್ರಿಪ್ಷನ್ ಇದೆ, ಅದು ಕೈಸೇರನದಿದೆ ಪ್ರಿಯರೇ. ಅವಾಗ ಆ ನಾಣ್ಯ ಯಾರ್ದಾಗಿದೆ? ಕೈಸೇರನದೇ ಆಗಿದೆ. ಆದರೆ ಇವರ ಹತ್ರ ಆ ಒಂದು ಕೈಸರನ ಆ ದುಡ್ಡಾಗಲಿ ಹಣವಾಗಲಿ ಆ ಕಾಯಿನ್ಸ್ ಇರೋದು ಏತಕ್ಕೋಸ್ಕರವಾಗಿ, ಆ ಒಂದು ಯೆರೂಸಲೇಮಲ್ಲಿ ಆ ರೋಮಾ ಸರ್ಕಾರದ ಕೆಳಗಡೆ ಇರುವಂಥ ಎಲ್ಲ ಜನಗಳು ಸಹ ಅವರು ಆ ಒಂದು ದುಡ್ಡನ್ನು ಉಪಯೋಗಿಸಿ ವ್ಯವಹಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ಅವರಿಗೆ ಆ ನಾಣ್ಯಗಳು ಕೊಡಲ್ಪಟ್ಟಿದೆ. ಆದರೆ ಆ ನಾಣ್ಯಗಳು ಅವರ ಸ್ವಂತದ್ದಲ್ಲ, ಅದು ಕೈಸರನದು. ಅದಕ್ಕೆ ಅಲ್ಲಿ ಏಸಪ್ಪ ಹೇಳ್ತಾ ಇದ್ದಾನೆ, ಕೈಸರನದನ್ನು ಕೈಸರನಿಗೆ ಕೊಡಿ. ಯಾಕಂದರೆ ಆ ಕೊಡುವಂಥ ತೆರಿಗೆಯ ಮೂಲಕವೇ ಆ ಒಂದು ಯೆರೂಸಲೇಮಲ್ಲಾಗಲಿ ಅವರು ಇದ್ದಂಥ ಯುದಾಯದಲ್ಲಾಗಲಿ ಎಲ್ಲ ಕಡೆ ಅವರು ಅದನ್ನು ಉಪಯೋಗಿಸೇ ಕಾರ್ಯಗಳನ್ನ ಮಾಡಬೇಕು. ಅವ್ರು ಯಾವುದನ್ನು ಉಪಯೋಗಿಸ್ತಾ ಇದ್ರು? ರೋಮಾ ಸರ್ಕಾರದವರು ರೋಮನ್ಸ್ ಮಾಡಿದಂಥ ರೋಡನ್ನು ಉಪಯೋಗಿಸ್ತಾ ಇದ್ರು, ಒಂದು ಸಾರ್ವಜನಿಕವಾದಂಥ ಜಾಗಗಳನ್ನ ಉಪಯೋಗಿಸ್ತಾ ಇದ್ರು, ಆ ಒಂದು ಹಣದ ಮೂಲಕವಾಗಿ ಅವರು ವ್ಯವಹಾರಗಳನ್ನ ಮಾಡ್ತಾ ಇದ್ರು. ಅದು ಮಾತ್ರ ಅಲ್ಲ ಪ್ರಿಯರೇ, ಆ ರೋಮನ್ಸ್ ಮಿಲಿಟ್ರಿ ನೋಡುವುದಾದರೆ, ಆ ರೋಮಾ ಸೈನ್ಯದವರು ನೋಡುವುದಾದರೆ ಅವ್ರನ್ನ ಕಾಪಾಡ್ತಾ ಇದ್ರು. ಅಂಟಿಲ್ ಯಾವಾಗ ಅವರು ಕೈಸರನಿಗೆ ವಿರುದ್ಧವಾಗಿ ನಡೀತಾ ಇರಲಿಲ್ವೋ ಆವಾಗವರೆಗೂ ಅವ್ರನ್ನ ಕಾಪಾಡೋರು. ಮತ್ತೊಂದು ವಿಷಯ ನಾವು ತಿಳ್ಕೊಳ್ಬೇಕಿಲ್ಲಿ, ಹೆರೋದ್ ದ ಗ್ರೇಟ್, ಆ ಒಂದು ಮಹಾ ಹೆರೋದ ನೀವು ನೋಡುವುದಾದರೆ ಕೆಟ್ಟವನಾಗಿದ್ದರೂ ಸಹ ಯಹೂದ್ಯ ಜನಗಳಿಗೋಸ್ಕರ ದೇವಾಲಯವನ್ನು ತಿರುಗಿ ಕಟ್ಟಿದವನು ಪ್ರಿಯರೇ. ಅದಕ್ಕೆ ಅಲ್ಲಿ ಏಸಪ್ಪ ಹೇಳ್ತಾ ಇದ್ದಾನೆ, ನಿಮಗೋಸ್ಕರವಾಗಿ ನಿಮ್ಮನ್ನು ಆಳ್ವಿಕೆ ಮಾಡುವಂಥವ್ರನ್ನಗೆ ನೀವು ಕಂದಾಯ ತೆರಿಗೆ ಕೊಡಲೇಬೇಕು ಎಂದು. ನಾವಿವಾಗ ಭಾರತ ದೇಶದಲ್ಲಿದ್ದೇವೆ,
ನಮ್ಮ ಒಂದು ದೇಶದ ಚಲಾವಣೆ ಆಗುವಂಥದ್ದು ಯಾವುದು ರುಪೀಸ್ ಅಂತ ನಾವು ನೋಡ್ತೇವೆ ಅಲ್ವಾ. ಇದು ನಮ್ಮ ದೇಶದಲ್ಲಿ ರುಪೀಸನ್ನು ನಮಗೆ ಗೌರ್ಮೆಂಟ್ ಸರ್ಕಾರ ಅದನ್ನು ಮುದ್ರಿತ ಮಾಡಿ ನಮಗೆ ಕೊಡ್ತಾ ಇದೆ. ಅದನ್ನು ನಮ್ಗೆ ಕೊಟ್ಟಿರುವಂಥ ಆ ಒಂದು ದುಡ್ಡನ್ನೇ ಏಸಪ್ಪ ಹೇಳ್ತಾ ಇದ್ದಾನೆ, ತೆರಿಗೆಯನ್ನು ಕೊಡಬೇಕೆಂದು. ವಿ ಶುಡ್ ನಾಟ್ ಚೀಟ್ ಇನ್ ಟ್ಯಾಕ್ಸ್. ನಾವು ಕೊಡುವಂಥ ತೆರಿಗೆಯಲ್ಲಿ ಮೋಸ ಮಾಡಬಾರ್ದು ಪ್ರಿಯರೇ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ, ಗೌರ್ಮೆಂಟ್ಗೆ ಸಲ್ಲಬೇಕಾದದ್ದು ಆತ ಅವ್ರಿಗೆ ಕೊಟ್ಬಿಡ್ಬೇಕು. ಯಾಕಂದರೆ ಆ ದೇವ್ರ ವಾಕ್ಯ ಹೇಳ್ತದೆ, ತಿಮೋತಿಲಿ ಓದಿ ನೋಡುವುದಾದರೆ 1ನೇ ತಿಮೋತಿಯಲ್ಲಿ, ನಾವು ನಮ್ಮ ಅಧಿಪತಿಗಳಿಗಾಗಿ, ನಮ್ಮನ್ನು ಆಳ್ವಿಕೆ ಮಾಡುವವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅವರು ಕೆಟ್ಟವರೇ, ಅವರು ಅನೀತಿಯಾಗಿ ನಡೀತಾ ಇದ್ದಾರೆ, ಆದರೂ ಸಹ ದೇವರೇ ಅವರಿಗೆ ಅಧಿಕಾರ ಕೊಟ್ಟಿರುವಂಥದ್ದು. ಆ ಅಧಿಕಾರಕ್ಕೆ ನಾವು ಒಳಗಾಗಲೇಬೇಕು ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾನು ಕೊಡಲ್ಲ ಅಥವಾ ನಾವು ಅದರಲ್ಲಿ ಮೋಸ ಮಾಡಬಾರ್ದು. ಮುಂದೆ ಏಸಪ್ಪ ಹೇಳ್ತಾನೆ ಅದೇ 17ನೇ ವಚನದಲ್ಲಿ, ದೇವರದನ್ನು ದೇವರಿಗೆ ಕೊಡಿರಿ. ನಮಗಿಲ್ಲೊಂದು ಪ್ರಶ್ನೆ ಬರಬೇಕು, ಯಾವುದು ದೇವರದು? ವಾಟ್ ಬಿಲಾಂಗ್ಸ್ ಟು ಗಾಡ್? ಕೀರ್ತನೆ 24:1-2 ಓದ್ಕೊಳ್ಳೋಣ. Psalms 24:1-2. ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ನಾವಿಲ್ಲಿ ನೋಡ್ತೀವಲ್ಲ, ಯಾರ್ದಂತೆ ಎಲ್ಲವೂ ನನ್ನ ಏಸಪ್ಪರಿಂದೇ, ನನ್ನ ಒಂದು ಯೆಹೋವ ದೇವರದೇ, ಅದು ದೇವರದೇ ಪ್ರಿಯರೇ, ಎಲ್ಲವೂ ಆತನದೇ. ಆದ್ದರಿಂದಲೇ ಅದು ಮಾತ್ರ ನೋಡ್ತೇವೆ. ಮತ್ತೊಂದು, ಈ ಒಂದು ಭೂಮಂಡಲದ ಮೇಲೆ ಯಾರ ಹೆಸರು ಬರೆಯಲ್ಪಟ್ಟಿದೆ ಅಥವಾ ಯಾರು ಇದನ್ನು ಸೃಷ್ಟಿ ಮಾಡಿದ ಅಂತ ನೋಡಬೇಕಾದ್ರೆ ಕೀರ್ತನೆಗಳು 19:1ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಅವಾಗ ಏಸಪ್ಪನೇ ಎಲ್ಲವನ್ನ ಸೃಷ್ಟಿ ಮಾಡೋಣ. ದೇವರು ಆತನದೇ ಎಲ್ಲವೂ. ಚೆನ್ನಾಗಿ ತಿಳ್ಕೊಬೇಕು. ನಾವು ಅದಕ್ಕೆ ಬರೀ ಸ್ಟೀವರ್ಡ್ಗಳಾಗಿದ್ದೇವೆ, ನಾವು ಓನರ್ಸ್ ಅಲ್ಲ. ನಾವು ಅದನ್ನು ಕಾಯ್ದುಕೊಳ್ಳುವಂಥ ಒಂದು ಮ್ಯಾನೇಜರ್ಗಳಾಗಿ, ಒಂದು ಇನ್ಚಾರ್ಜ್ ಆಗಿರುವಂಥವರಾಗಿದ್ದೇವೆ ಪ್ರಿಯರೇ. ಯಾವುದರಲ್ಲಿ ಆ ಒಂದು ಯೇಸು ಕ್ರಿಸ್ತನ ಅಥವಾ ದೇವರ ಒಂದು ಇಮೇಜ್ ಇದೆ, ಆ ಒಂದು ಸ್ವರೂಪ ಇದೆ ಅಂತ ನೋಡಬೇಕಾದ್ರೆ ನಮ್ಮ ಮೇಲೆ, ನಿಮ್ಮ ಮೇಲೆ ಪ್ರಿಯರೇ. ಅದನ್ನು ನಾವು ಆದಿಕಾಂಡ 1:27 ನೋಡ್ತೇವೆ. ಯಾರನ್ನೊಬ್ರು ಓದಿ ಈ ವಚನವನ್ನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಸಾಕು. ಯೇಸು ಕ್ರಿಸ್ತನ ದೇವರ ಸ್ವರೂಪದಲ್ಲಿ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ದೇವರ ಸ್ವರೂಪದಲ್ಲಿ ನಾವುಗಳು ದೇವರಿಗೆ ಸ್ವಂತದವರಾಗಬೇಕು. ಇಲ್ಲಿ ದೇವರು ಹೇಳುತ್ತಿರುವುದನ್ನು ನೀವು ನೋಡುವುದಾದರೆ, ಇಟ್ಸ್ ಎ ಓನರ್ಶಿಪ್. ಅಂದರೆ ದೇವರಿಗೆ ಸ್ವಂತದವರು ನಾವು, ನಮ್ಮದೊಂದು ಯಾವುದೂ ಇಲ್ಲ ಪ್ರಿಯರೇ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ದೇವರು ನಮಗೆ ಕೊಟ್ಟಿರೋದಲ್ಲ ದೇವರಿಗೆ ಹಿಂದಿರುಗಿ ಕೊಡಬೇಕಾಗಿದೆ. ನಾವು ದೇವರು ನಮಗೆ ಕೊಟ್ಟಿರುವಂಥದ್ದು ಈ ಒಂದು ಗಾಳಿಯನ್ನು ಉಸಿರಾಡುವುದಕ್ಕಾಗಿ, ನಮಗೊಂದು ಮನಸ್ಸು ಕೊಟ್ಟಿದ್ದಾನೆ ಆಲೋಚನೆ ಮಾಡುವುದಕ್ಕಾಗಿ, ನಮಗೊಂದು ಹೃದಯ ಕೊಟ್ಟಿದ್ದಾನೆ ನಾವು ಒಂದು ಫೀಲ್ ಮಾಡುವುದಕ್ಕಾಗಿ, ಮತ್ತು ಒಂದು ಜೀವಿತ ಕೊಟ್ಟಿದ್ದಾನೆ ಅದು ದೇವರಿಗಾಗಿ ಪ್ರಿಯರೇ. ಹಲ್ಲೆಲೂಯಾ. ನಾವು ಮನಸ್ಸುಗಳು ಯೇಸು ಕ್ರಿಸ್ತನ ಒಂದು ಯೇಸು ಕ್ರಿಸ್ತನಿಗೆ ಭಯಭಕ್ತಿಯಿಂದ ಇರಬೇಕು. ಅದೇ ತಾಯಿ ನಮ್ಮ ಹೃದಯಗಳು ಆತನ ಪ್ರೀತಿ ಮಾಡಬೇಕು. ನಮ್ಮ ಶರೀರದ ಮೂಲಕವಾಗಿ ನಾವು ಆತನಿಗೆ ಸೇವೆ ಮಾಡಬೇಕು, ಆತನ ಒಂದು ಮಹಿಮೆಗೋಸ್ಕರವಾಗಿ ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಯಾವುದೆಲ್ಲ ದೇವರಿಗೆ ಸ್ವಂತದಾಗಿದೆಯೋ, ವಿಚ್ ಬಿಲಾಂಗ್ಸ್ ಟು ಗಾಡ್, ಗಿವ್ ಟು ಗಾಡ್. ಯಾವುದು ಆತನಿಗೆ ಸ್ವಂತದಾಗಿರೋದಂದರೆ ನಾವುಗಳೇ ಆತನ ಸ್ವಂತದವರಾಗಿದ್ದೇವೆ ಪ್ರಿಯರೇ. ಈ ಲೋಕ ಆತನಿಗೆ ಸ್ವಂತದ್ದು. ಅದಕ್ಕೆ ನಾವು ನೋಡ್ತೇವಲ್ಲ, ರೋಮ ಕಾಯಿನ್ಸಲ್ಲಿ ಯಾವ ಥರ ಸೀಸನ್ ಇದಾನೋ ಅದೇ ಥರ ಆ ಒಂದು ಕಾಯಿನಲ್ಲಿ ಸೀಸನ್ನ ಒಂದು ಸ್ವರೂಪ ಇದೆಯೋ, ಅದೇ ಥರ ನಮ್ಮಲ್ಲಿ ಯೇಸು ಕ್ರಿಸ್ತನ ಸ್ವರೂಪ ಇದೆ. ನಾವು ಆತನಿಗೆ ಸ್ವಂತದವರು. ಆ ಸ್ವರೂಪವನ್ನು ತಿರುಗಿ ಆತನಲ್ಲಿಯೇ ನಾವು ಕೊಡುವವರಾಗಿರಬೇಕು. ಹಲ್ಲೆಲೂಯಾ. ಆ ಒಂದು ಸ್ವರೂಪವನ್ನು ನಾವು ಕೆಡಿಸ್ಕೊಳ್ಬಾರ್ದು. ಅಂದೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತನ್ನನ್ನೇ ತಾನು ಒಪ್ಪಿಸಿಕೊಡುವುದಕ್ಕಾಗಿ ಮನುಷ್ಯನ ರೂಪದಲ್ಲಿ ಬಂದನು ಪ್ರಿಯರೇ. ಆ ಒಂದು ಸ್ವರೂಪವನ್ನು ತಿರುಗಿ ನಮ್ಮಲ್ಲಿ ಉಂಟು ಮಾಡುವುದಕ್ಕಾಗಿ, ತಿರುಗಿ ನಮ್ಮಲ್ಲಿ ರೂಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯವನ್ನು ನಾವು ನೋಡುತ್ತೇವೆ. ಅದಕ್ಕೆ ದೇವರು ಹೇಳ್ತಾನೆ, ನೀನು ನನ್ನವನು, ನನ್ನವಳು, ನೀನು ನನ್ನಲ್ಲಿಯೇ ತಿರುಗಿ ಬರಬೇಕೆಂದು. ನಾವು ಈ ಲೋಕದಲ್ಲಿ ಒಳ್ಳೆಯ ಪ್ರಜೆಗಳಾಗಿದ್ದು ಈ ಗೌರ್ಮೆಂಟ್ಗೆ ಏನು ಮಾಡಬೇಕೋ ಅದನ್ನು ಕೊಡಬೇಕು, ದೇವರಿಗೆ ನಮ್ಮ ಜೀವಿತವನ್ನು ಕೊಡಬೇಕು ಪ್ರಿಯರೇ. ಯೇಸು ಕ್ರಿಸ್ತನು ನಮಗೆ ಹೇಳಿದಂತೆ ನಾವು ಆತನಿಗೆ ಸ್ವಂತದವರು, ನಾವು ಆತನನ್ನು ಫಾಲೋ ಮಾಡಬೇಕು ಅಥವಾ ಆತನನ್ನು ಹಿಂಬಾಲಿಸ್ಕೊಂಡು ಹೋಗಬೇಕು. ಆತನ ಹೇಳೋದಂದರೆ, ಯೇಸು ಕ್ರಿಸ್ತನಲ್ಲಿ ಈ ಲೋಕದಲ್ಲಿ ಇದ್ದುಕೊಂಡು ಈ ಲೋಕದವರ ಆಗಲ್ಲದೆ ಜೀವಿಸಬೇಕು. ಹಲ್ಲೆಲೂಯಾ.
ನಾವು ಈ ಲೋಕದಲ್ಲಿ ಆತನ ಮಕ್ಕಳಾಗಿಯೇ ಜೀವಿಸಬೇಕು ಹೊರತು ಲೋಕದ ಮಕ್ಕಳಾಗಿ ಜೀವಿಸಬಾರದು ಪ್ರಿಯರೇ. ಅದಕ್ಕಾಗಿ ಆತನು ಹೇಳ್ತಾನೆ, ಗಿವ್ ಟು ಸೀಸರ್ ವಾಟ್ ಬಿಲಾಂಗ್ಸ್ ಟು ಸೀಸರ್, ಗಿವ್ ಟು ದ ವರ್ಲ್ಡ್ ವಾಟ್ ಬಿಲಾಂಗ್ಸ್ ಟು ದ ವರ್ಲ್ಡ್, ಆ್ಯಂಡ್ ಗಿವ್ ಟು ಗಾಡ್ ವಾಟ್ ಬಿಲಾಂಗ್ಸ್ ಟು ಗಾಡ್. ಗಿವ್ ಯುವರ್ ಸೆಲ್ಫ್ ಟು ಗಾಡ್, ಲಿವ್ ಫಾರ್ ಹಿಮ್. ನಾವು ಆತನವರಿಗೆ ಆಗಿದ್ದೇವೆ, ನಾವು ನಮ್ಮನ್ನೇ ಆತನಿಗೆ ಕೊಡಬೇಕು, ನಾವು ಆತನಿಗಾಗಿ ಜೀವಿಸಬೇಕು. ಮತ್ತೊಂದಾವತಿ ಈ ವಚನವನ್ನು ಓದಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಕೈಸರದನ್ನು ಕೈಸರಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯಪಟ್ಟರು. ಹೌದು ಪ್ರಿಯರೇ, ನಾವು ಯೇಸಪ್ಪನ ಮಕ್ಕಳಾಗಿದ್ದೇವೆ, ಆತನ ಒಂದು ಸ್ವರೂಪ ಹೊಂದಿಕೊಂಡಿದ್ದೇವೆ, ನಾವು ಆತನಿಗೆ ನಮ್ಮನ್ನು ತಿರುಗಿ ಕೊಡುವ ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೃಷ್ಟಿಕರ್ತನೇ, ಪರಲೋಕ ತಂದೆ, ಅಪಾಪಿತನೇ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ವಿಶೇಷವಾಗಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಕರ್ತ, ಹೌದು ರಾಜ, ನಾವು ಕರ್ತನೆ ಯಾವುದನ್ನು ನಿನಗೆ ಕೊಡಬೇಕೆಂಬುದರ ಕುರಿತಾಗಿ ಮಾತನಾಡಿದ್ದಿ. ಈ ಲೋಕಕ್ಕೆ ಸಂದಬೇಕಾದ್ದನ್ನು ನಾವು ಸಲ್ಲಿಸುವ ಹಾಗೆ ನಿನಗೆ ಸಲ್ಲಿಸಬೇಕಾದ ನಮ್ಮನ್ನೇ ನಾವು ನಿನಗೆ ಒಪ್ಪಿಸಿಕೊಡುವ ಹಾಗೆ ಏಸಪ್ಪ ಕಾರ್ಯಗಳನ್ನ ಮಾಡು ಕರ್ತನೆ. ದೇವ, ಅನೇಕ ವೇಳೆ ನಾವು ಮರೆತು ಹೋಗುತ್ತೇವೆ, ನಾವು ನಮಗೆ ಸ್ವಂತದವರಲ್ಲ ಏಸಪ್ಪ, ನಾವು ನಿನಗೆ ಸ್ವಂತದವರು ಕರ್ತನೆ. ಹೌದು ರಾಜ, ನಮಗಾಗಿ ನೀವು ಕ್ರಯ ಕೊಟ್ಟು ಕೊಂಡುಕೊಂಡಿದ್ದೀಯಲ್ಲ, ನಾವು ನಿನ್ನವರು ಏಸಪ್ಪ. ಅದನ್ನು ಪ್ರತಿಯೊಂದು ಕ್ಷಣವೂ ಪ್ರತಿದಿನವೂ ನಾವು ಯೋಚನೆ ಮಾಡುವಂತೆ, ಮರೆಯದಂತೆ, ನಿನಗಾಗಿ ಒಟ್ಟಿರುವಂಥ ಈ ಜೀವಿತವನ್ನು ನಿನಗಾಗಿ ಜೀವಿಸುವಂತೆ ಏಸಪ್ಪ ನೀನು ಸಹಾಯ ಮಾಡಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಪರಿಶುದ್ಧಾತ್ಮನೆ ಪ್ರತಿಯೊಬ್ಬರಲ್ಲೂ ಕಾರ್ಯ ಮಾಡು ಅಪ್ಪ. ರಕ್ಷಕನೇ ಕೊಟ್ಟಿರುವಂಥ ಈ ಜೀವಿತ ನಿನಗಾಗಿ ಕರ್ತನೆ. ನಾವು ನಿನ್ನ ಒಂದು ಪರಿಶುದ್ಧ ಜೀವಿತ ನಡೆಯುವುದಕ್ಕೆ, ನಿನ್ನ ಒಂದು ಸೇವೆಯನ್ನು ಮಾಡುವುದಕ್ಕೆ ಅಪ್ಪ ನಿನಗಾಗಿ ಕರ್ತನೆ. ಹೌದು ರಾಜ, ನಿನ್ನ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥ ಬಲವನ್ನು ಅಪ್ಪ, ಕೃಪೆಯನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪ್ರೀತನೆ, ಆಮೇನ್. ನನ್ನ ಮನವೇ ಕರ್ತನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಚಿತ ನಾಮವನ್ನು ಸ್ತುತಿಸು. ನನ್ನ ಮನವೇ ಕರ್ತನು ಕೊಂಡಾಡು, ಆತನು ಮಾಡಿದ ಉಪಕಾರಗಳೇ ಒಂದನ್ನು ಎಂದೆಂದಿಗೂ ಮರೆತು ಬಿಡಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ವಂತಿಯು, ಸಹವಾಸವು, ಸಹಾಯವು ಸದಾಕಾಲ ಮೇಲೆಟ್ಟುಗಿರಲಿ. ಹಾಲೆಲೂಯಾ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.